ಬೈಕ್ ಎಲ್ಲ ಇಲ್ಲೇ ನಿಂತ್ಕೊಳ್ಳೋಣ, ಎಲ್ಲಾರ್ದು ಬೇಡ ಬಂದು ಕೊಡ್ತಾರೆ ಅವ್ರೆ. ವಿದ್ಯಾರ್ಥಿಗಳ ಜೀವನ ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡತಕ್ಕಂಥ ಬಣವಾದಿಗಳ ಬಿಜೆಪಿ ಸರ್ಕಾರಕ್ಕೆ, ವಿದ್ಯಾರ್ಥಿ ಭವಿಷ್ಯಕ್ಕಾಗಿ ಭವಿಷ್ಯವನ್ನು ಹಾಳು ಮಾಡತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ, ನೀಟ್ ಪರೀಕ್ಷೆ ರದ್ದಾಗಲಿ, ನೀಟ್ ಪರೀಕ್ಷೆ ಅನ್ಯಾಯ ಸರಿಗೊಳಿಸಲಿ, ಕೇಂದ್ರ ಸರ್ಕಾರಕ್ಕೆ, ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರಕ್ಕೆ, ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ವಿರೋಧಿ ಸರ್ಕಾರಕ್ಕೆ, ಯುವಜನ ವಿರೋಧಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಜನ ವಿರೋಧಿ ಸರ್ಕಾರಕ್ಕೆ, ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಅಡ್ಡ ಬರ್ಬೇಡ್ರಿ ಹಂಗೆ. ಕುರಿಕಾರ ಏ ಆಡಿಯೋ ಏನೋ ಬರಲ್ಲ, ಬಿಟ್ಟಾಕೋ, ತುಂಬಿರೋ ಏನಕ್ಕ ಎಲ್ಲ ಮಾತಾಡ್ಲಿ ಬಿಡೋ. ಬೇಡವಂತ ಅವರೇ ಬೇಡ ಅಂತ ಸುಮ್ಮನೆ. ನಾವು ತುಂಬ ಇನಿಷಿಯೇಟಿವ್ ತಗೊಂತೀವಿ ಇತ್ತೀಚೆಗೆ. ಬೈಕ್ ತಗೊಂಡ್ರೆ ಆಗುತ್ತೆ. ಧರ್ಮೇಂದ್ರ ಪ್ರಸಾದ್ ಕಳೆದ ಒಂದು ತಿಂಗಳಿಂದ ನಮ್ಮ ವಿದ್ಯಾರ್ಥಿ ಸಹೋದರಿಯರು ಒಬ್ಬರೇ ಬರೋಕ್ಕಾಗಲ್ಲ, ಇಬ್ರು ಬರೋಕ್ಕಾಗಲ್ಲ, ಹೇಳಿದ್ವಿ ಯಾರು ಒಬ್ಬರೇ. ಅವ್ನು ಒಂದು ಚೂರು ಹಿಂದಕ್ಕೆ ನಿಂತ್ಕೊಳಕ್ಕೆ ರೆಡಿ ಇಲ್ಲ. ಅವ್ನು ಭುಜ ಮುಂದೆ ಹೋಯ್ತದ ಓಡ್ ಬರ್ತದ. ಅವನೇ ಅವ್ನು ಶಿವ ಭುಜ ಹಿಂದಕ್ಕೆ ಕಳಿಸ್ಬಿಟ್ಟ ಅಂತ. ಅವನು ನಿನ್ನೆ ಮಾಡಿದ ಏನಂದ್ರೆ ನಮ್ಮ ಮಕ್ಕಳ ಮೇಲೆ, ನಮ್ಮ ಅಣ್ಣ ತಮ್ಮಂದಿರ ಮಕ್ಕಳ ಮೇಲೆ ಇವತ್ತು ಕಲ್ಲು ತೂರಾಟವನ್ನ ಗುಂಡಾವೃತ್ತಿಯಲ್ಲಿ ಆ ಮಕ್ಕಳಿಗೆಲ್ಲ ಹೊಡೆದು ವಿರೋಧ ಮಾಡಿದ್ರು. ಹೋರಾಟ ಮಾಡುವ ಸಂವಿಧಾನ ಇದು ಜೀವಂತವಾಗಿದೆ. 5ನೇ ನಂಬರ್ ಅಂತ ಬಂದಿದೆ ಮೇಲ್ಗಡೆ, ಓಪನ್ ಮಾಡಿ ಇಟ್ಟಿದ್ದೀನಿ ಮೇಲ್ಗಡೆಗೆ. ನಿಜವಾದಂತ ಅವ್ರಿಗೆ ರಾಜಕೀಯ ನೈತಿಕತೆ ಮೌಲ್ಯತೆ ಇದ್ದಿದ್ದೇ ಆದ್ರೆ ಈಗಾಗಲೇ ಅವರು ರಾಜೀನಾಮೆ ಕೊಡಬೇಕಾಗಿತ್ತು. ಇವತ್ತು ಆ ರಾಜೀನಾಮೆಯನ್ನು ಕೊಡದರೆ ಅವರ ಒಂದು ವ್ಯವಹಾರಿಕವಾದಂತಹ ವಿಚಾರಗಳನ್ನ ಮುಚ್ಚಿಡ್ಲಿಕ್ಕೋಸ್ಕರ ಇವತ್ತು ವಿದ್ಯಾರ್ಥಿಗಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ, ಕತ್ತಲೆಯ ಪ್ರಯತ್ನವನ್ನು ಮಾಡಿದ್ದಾರೆ, ಹೊರಗಿನಿಂದ ಉಂಟಾಗದ ಕರೆಸಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇದನ್ನು ಬೆಂಬಲಿಸಿ ರಾಜ್ಯಾದ್ಯಂತ ಎಲ್ಲ ವಿಭಾಗಗಳಿಂದ
ಒಂದು ವಿಚಾರವಾದಿಗಳು, ಸಿನಿಮಾ ಸಹೋದ್ಯೋಗಿಗಳು, ಮುಖ್ಯಮಂತ್ರಿಗಳಾಗಿ ಎಲ್ಲರೂ ಕೂಡ ಇವರಿಗೆ ಪ್ರೊಟೆಸ್ಟ್ನಲ್ಲಿ ಭಾಗವಹಿಸಿ ಇದ್ರ ಮೂಲಕ ನೈತಿಕ ಬೆಂಬಲ ಕೊಟ್ಟಿದ್ದೇವೆ. ಇದೇ ರೀತಿ ಕರ್ನಾಟಕ ಕಾನೂನು, ಮಾನವ ಹಕ್ಕುಗಳು ಮತ್ತು RTI ವಿಭಾಗದಿಂದ ಇವತ್ತು ರಾಜ್ಯಾದ್ಯಂತ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಸಂಪೂರ್ಣವಾಗಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.